ಜುಲೈ 1ರಂದು ಬೃಹತ್ ರಕ್ತದಾನ ಶಿಬಿರ ಮತ್ತು ರಕ್ತದ ಗುಂಪು ತಿಳುವಳಿಕೆ ಹಾಗೂ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಸೆಂಟರ್ ಉದ್ಘಾಟನಾ ಕಾರ್ಯಕ್ರಮ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಶಿವು ಲಕ್ಕಿ ಮೆನ್ಸ್ ಪಾರ್ಲರ್ ಕೆಬಿ ಹತ್ತಿರ ಜುಲೈ 1ರಂದು ಮುಂಜಾನೆ 10 ಗಂಟೆಗೆ ಸಮಾಜ ಸೇವಕ ದೇವು ಹಡಪದ ಅಭಿಮಾನಿ ಬಳಗದ ವತಿಯಿಂದ ದೇವು ಹಡಪದವರ 44ನೇ ಹುಟ್ಟುಹಬ್ಬದ ಅಂಗವಾಗಿ ರಕ್ತದಾನ ಶಿಬಿರ, ಈ ವಿಶ್ವ ಯೋಗ ದಿನಾಚರಣೆ, ವೈದ್ಯರ ದಿನಾಚರಣೆ ಮತ್ತು ಪತ್ರಿಕಾ ದಿನಾಚರಣೆ ಹಾಗೂ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೇ ಸಂದರ್ಭದಲ್ಲಿ ಬೃಹತ್ ರಕ್ತದಾನ ಮತ್ತು ರಕ್ತದ ಗುಂಪು ತಿಳುವಳಿಕೆ ಹಾಗೂ ಲಕ್ಕಿ ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಸೆಂಟರ್ ಉದ್ಘಾಟನೆ ಕಾರ್ಯಕ್ರಮ ಸಹ ನಡೆಯಲಿದೆ. ಮುಂಡರಗಿ ಪಟ್ಟಣ ಸೇರಿದಂತೆ ತಾಲೂಕಿನ ಸಮಸ್ತ ಗ್ರಾಮಗಳ ಜನರು ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಸಮಾಜ ಸೇವಕ ದೇವು ಹಡಪದವರು ಮಾಧ್ಯಮದ ಮುಖಾಂತರ ತಿಳಿಸಿದ್ದಾರೆ. ಈ ಸಮಯದಲ್ಲಿ ಶಿವು ವಾಲಿಕರ್, ನಾಗರಾಜ್ ಮುಖಿ, ಶರಣಪ್ಪ ಉಸ್ಮನಿ, ಮೌನೇಶ್ ಬಡ್ಗೆ, ರಾಮಣ್ಣ ತಿಪ್ಪಣ್ಣವರ್, ಈರಣ್ಣ ಹಡಪರ್, ಪ್ರಮೋದ್ ನಾಡಗೌಡರ್ ಉಪಸ್ಥಿತರಿದ್ದರು. ಅರ್ಜುನ್ ಉಸ್ಮನಿ, NK24 ನ್ಯೂಸ್ ಬ್ಯೂರೋ, ಮುಂಡರಗಿ. ಬೇರೆ ತಾಲೂಕುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆದವ್ರಿಗೆ ಯಾರಾದ್ರೂ ನಮಗೆ ರಕ್ತದ ಅವಶ್ಯಕತೆ ಇದೆ ಅಂತ ನಮ್ಮ ಫೌಂಡೇಶನ್ಗೆ ಏನಾದರೂ ತಿಳಿಸಿದ್ರೆ, ನಾವು ಅಲ್ಲಿರ್ತಕ್ಕಂಥವ್ರನ್ನ, ನಮ್ಮ ಒಬ್ಬ ಸಹೋದರ ಮಿತ್ರರನ್ನ, ನಮ್ಮ ಫೌಂಡೇಶನ್ ಸದಸ್ಯರನ್ನ ನಾವು ಅಲ್ಲಿ ಕಳಿಸಿ ನಮ್ಗೆ ನಮ್ಮ ಕಡೆಯಿಂದ ಆದಂಥ ಒಂದು ಅನುಕೂಲವನ್ನು ಅವ್ರಿಗೆ ನಾವು ಮಾಡಿಕೊಟ್ಟು ಅವರಿಂದ ಬ್ಲಡ್ ದಾನವನ್ನು ಮಾಡೋಂಥ ಒಂದು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಾವೊಂದು ವಿಭಿನ್ನವಾದದ್ದು ಅಂತ ಅಂದ್ಕೊಂಡಿವಿ. ಇವತ್ತಿಗಾದ್ರೂ ಬರೀ ಬ್ಲಡ್ ಡೊನೇಷನ್ ಇರ್ಬೋದು. ಬ್ಲಡ್ ಹೆಲ್ಪಿಂಗ್ ಫೌಂಡೇಶನ್ ಅಂದರೆ ಬರೀ ಫೋನ್ ಮಾಡೋದಷ್ಟಲ್ಲ, ನಾವೊಂದು ಗ್ರೂಪ್ ಮಾಡಿಕೊಂಡು ಕನಿಷ್ಠ ಅದರಲ್ಲಿ ಒಂದು 400 500 ಜನ ನಾವು ಈಗ ಫೌಂಡೇಶನಲ್ಲಿದ್ದೀವಿ. ಅವರು ಬೇರೆ ಬೇರೆ ತಾಲೂಕಲ್ಲಿದ್ದಾರೆ, ಬೇರೆ ಬೇರೆ ಜಿಲ್ಲಾದಲ್ಲಿದ್ದಾರೆ. ಯಾರಿಗಾದ್ರೂ ಇದೇ ಥರದ ಬ್ಲಡ್ ಗ್ರೂಪಿಂದ ಒಂದು ರಕ್ತ ಬೇಕಾಯ್ತಂದ್ರೆ ನಮ್ಮ ಫೌಂಡೇಶನ್ ಇರ್ತಕ್ಕಂಥ ಸದಸ್ಯರ ಬ್ಲಡ್ಡನ್ನು ನಾವು ಅಲ್ಲಿ ಕೊಡ್ತೀವಿ. ಜೊತೆಗೆ ನಮ್ಮ ಜೊತೆಗೆ ಒಂದು ಬಸವೇಶ್ವರ ಬ್ಲಡ್ ಬ್ಯಾಂಕ್ನವರು ಬೇರೆ ಬೇರೆ ಜಿಲ್ಲೆಗಳಿಂದ ಬೇಕಾದರೂ ಸಹಿತ ನಾವು ಅಥವಾ ದೇವಸರ್ ಅವರು ಬರೀ ಫೋನ್ ಮಾಡಿ ಹೇಳಿದ್ರು ಸಹಿತ ಕಾರ್ಡ್ ಇಲ್ದಾನೆ ಅವ್ರಿಗೆ ಅಲ್ಲಿ ಬ್ಲಡ್ ಅನ್ನು ತಕ್ಷಣ ಅವರು ಪೂರೈಸ್ತಾರೆ. ಇದ ನಂತರ ನಾವು ಅವ್ರಿಗೆ ಬೇಕಾದಂಥ ದಾಖಲಾತಿಗಳನ್ನು ನಾವು ನಮ್ಮ ಸಂಸ್ಥೆಯಿಂದ, ನಾವು ಫೌಂಡೇಶನ್ದ ಅವ್ರಿಗೆ ಕೊಡ್ತೀವಿ. ದೇವು ಹಡಪ ಸಮಾಜ ಸೇವಕ 44ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಅಭಿಮಾನಿ ಬಳಗ ಅಂತೇಳಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳು ಹಾಗೂ ರೈತಪರ ಸಂಘಟನೆಗಳು, ಎಲ್ಲ ಸಂಸ್ಥಾ ಆಮೇಲೆ ಸಂಘಟನೆಗಳನ್ನ ಎಲ್ಲರನ್ನೂ ಕರೆಸಿ ಒಂದು ಕಾರ್ಯಕ್ರಮ, ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ಬೇಕಂತೇಳಿ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಹೊಸದಾಗಿ ಲಕ್ಕಿ ಬ್ಲಡ್ ಡೊನೇಟ್ ಅಂತೇಳಿ ಒಂದು ಸಂಸ್ಥೆನ ನಾವು ಹುಟ್ಟಾಕತ್ತೇವಿ. ಯಾಕಪ್ಪ ಅಂದ್ರೆ ಈ ಸಂಸ್ಥೆಯಿಂದ ಸುಮಾರು ಜನರಿಗೆ ಅನುಕೂಲತೆ ಆಗ್ತೈತಿ. ಈಗ ಒಬ್ರು ಬ್ಲಡ್ ತೊಗೊಳಕ್ ಹೋಗ್ತಿರ್ತಾರೆ, ಇಲ್ರಿ ನಮಗ್ ಬ್ಲಡ್ ಇಲ್ಲ, ಇಲ್ಲಿ ಗದಗ ಹೋಗ್ಬೇಕು, ಯಾರಿಗಾರ ಪರಿಚಯದವ್ರಿಗೆ ಹೇಳಿಸ್ಬೇಕು, ಆ ಥರ ಎಲ್ಲ ನಮಗೆ ಸ್ವಲ್ಪ ಸಮಸ್ಯೆಗಳು ಬಂದಾಗ ಈಗ ದೇವ್ರ ಸರ್ ಅಂತಾರೆ, ಒಬ್ಬರನ್ನ ಒಂದು ಕಾಂಟ್ಯಾಕ್ಟ್ ಮಾಡಿದ್ರ ಅಂದ್ರೆ, ಇಲ್ರಿ ಇಂತಲ್ಲಿ ಹೋಗ್ರಿ, ನಾವು ಫೋನ್ ಮಾಡಿ ಹೇಳ್ತೇವೆ, ಬೇಡ ಒಂದು ಅನುಕೂಲತೆ ಮಾಡಿ ಒಬ್ಬ ಹುಡುಗರನ್ನ ಕಳಿಸಿ ಏನೋ ಒಂದು ಮಾಡ್ತಾರೆ. ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಇದನ್ನ ಒಂದು ಸಂಘ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಎಲ್ಲದ್ರ ಜೊತೆಗೆ ಒಂದು ಅನುಕೂಲತೆ ಮಾಡ್ಕೊಂಡಾಗ ಇನ್ನೂ ಹೆಚ್ಚಿನ ಸೇವಾ ಮಾಡಾಕ ಒಂದು ಅನುಕೂಲತೆ ಆಗತ್ತ ಈ ರಕ್ತದಾನ ಶಿಬಿರದಿಂದ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಲಕ್ಕಿ ಬ್ಲಡ್ ಹೆಲ್ಪ್ ಫೌಂಡೇಶನ್ ಅನ್ನುವಂಥ ಸಂಘವನ್ನು ಇವತ್ತು ನನ್ನ ಅನಿಸಿದ ಮಟ್ಟಿಗೆ ಕರ್ನಾಟಕದಲ್ಲೇ ಪ್ರಪ್ರಥಮ ಸಂಘ ರಿಜಿಸ್ಟ್ರೇಷನ್ ಆಗೈತೆ ಅಂತ ನಾನು ಬಯಸ್ಕೊಂಡಿನಿ. ಯಾರಾದರೂ ಮಾಡಿದ್ರೆ ಅದು ಒಂದು ಒಳ್ಳೆ ಕಾರ್ಯ ಅನ್ಕೊಂಡು, ಜೊತೆಗೆ ಏನಪ್ಪ ಯಾಕೆ ಇದನ್ನ ನಾವು ರಚನೆ ಮಾಡ್ಬೇಕು ಅಂತ ನೋಡಿದಾಗ ಇವತ್ತು ಎಲ್ಲದರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ರಕ್ತದ ಒಂದು ಜಾಗೃತಿ ಬಗ್ಗೆ, ರಕ್ತ ಕೊಡೋದ್ರ ಬಗ್ಗೆ, ರಕ್ತ ಕೊಟ್ರೆ ಏನಾಗತ್ತೆ ಅನ್ನೋದ್ರ ಬಗ್ಗೆ ನಾವ್ಯಾರು ಕೂಡ ಇವತ್ತು ಅದನ್ನ ತಿಳ್ಕೊಂಡಿಲ್ಲ. ಜೊತೆಗೆ ನಾವು ಅದ್ರ ಬಗ್ಗೆ ಅವೇರ್ನೆಸ್ ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಈ ಸಂಘದ ಉದ್ದೇಶ ಇಷ್ಟೇ, ಯುವಕರನ್ನ ರಕ್ತದಾನ ಮಾಡಲು ಪ್ರೇರೇಪಿಸೋದು. ರೋಗಿಗಳಿಗೆ ಸಮಸ್ಯೆ ಇತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಈಗ ಉದಾಹರಣೆ ದಾವಣಗೆರೆ ಇರ್ಬೋದು, ಆಮೇಲೆ ರಾಯಚೂರು ಇರ್ಬೋದು, ಎಲ್ಲಿ ಬೇಕಾದ್ರೂ ನಮ್ಮ ಸಂಘದ ಸದಸ್ಯರು ನಮ್ಮ ಕುಟ್ಟ ಒಡನಾಟ ಅದ್ರ. ಅವ್ರಿಗೆ ಹೇಳಿ, ಈಗ ಉದಾಹರಣೆ ನಮಗ್ ಬೇಕಾದ್ರೆ ಯಾರು ರಾಯಚೂರು ಹೋಗಿದ್ರಪ್ಪ ಅಂದ್ರೆ ಪೇಷಂಟ್, ಅಲ್ಲಿ ನಮ್ಮ ಗೆಳೆಯರಿಗೆ ಫೋನ್ ಮಾಡೋದು, ಇಲ್ಲಪ್ಪ ಹಿಂಗ ನಮ್ಮವ್ರೊಬ್ಬ ಅಲ್ಲಿ ಪೇಷಂಟ್ ಅದ್ರ, ನೀವು ಯಾರಾದ್ರೂ ಹೋಗಿ ರಕ್ತ ಕೊಟ್ಟು ಬರ್ರಿ ಅನ್ನೋದು. ಜೊತೆಗೆ ಇನ್ನೊಂದು ನಾವೇನು ಬಸವೇಶ್ವರ ಬ್ಲಡ್ ಬ್ಯಾಂಕ್ನವರನ್ನ ನಾನು ಸಂಪರ್ಕ ಮಾಡಿದಾಗ, ಶಿವ ಸರ್ ನಾವೆಲ್ಲ ನಮ್ಮ ಸೋದರ ಭೇಟಿ ಆದಾಗ ಅವರಲ್ಲಿ ನಾವು ಒಂದು ಗೆರವನ್ನ ಹಾಕಿದ್ವಿ. ಏನಂತಿದ್ರಿ, ಇವತ್ತು ನಾವು ಬ್ಲಡ್ ಕೊಡ್ತೀವಿ, ಎಲ್ಲಾ ಕ್ಯಾಂಪ್ಗಳನ್ನ ಮಾಡ್ತಾರೆ. ಇವತ್ತು ಬ್ಯಾಂಕ್ಗಳು ಕ್ಯಾಂಪ್ ಮಾಡ್ತಾವ, ಆಮೇಲೆ ಎಲ್ಲರೂ ಮಾಡ್ತಾರ. ಬಟ್ ಸಮಸ್ಯೆ ಎಲ್ಲಿ ಬರ್ತತೆ ಅಂತ ಹೇಳಿದ್ರೆ, ಯಾವ್ದಾದ್ರು ಒಂದು ರೋಗಿಗೆ ಬ್ಲಡ್ ಕೊಡ್ರಿ ಅಂತ ಹೇಳಿದ್ರೆ, ನಮ್ ಕಾರ್ಡ್ ಹಿಡ್ಕೊಂಡು ಹೋದ್ರೆ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಬ್ಲಡ್ ಕೊಡಕ್ಕ ಹಿಂದೊಂದ್ ಮಾಡ್ತಾರ.
ಯಾಕೆ ಹಿಂದಿನ ಮಾಡ್ತಾರಂದ್ರೆ ಇಲ್ರಿ ಈ ಬ್ಲಡ್ ಇಲ್ಲ ಅಂತ ಹೇಳ್ತಾರ. ಆದ್ರ ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಏನ್ ಮಾಡಿವಿ ಅಂತಂದ್ರ ಬಸವೇಶ್ವರ ಬ್ಲಡ್ ಬ್ಯಾಂಕ್ ಒಂದು ಗೆರಾವ್ ಹಾಕಿವಿ. ನಾವು ಕಾರ್ಡ್ ಇಲ್ಲ ಅಂದ್ರೆ ನಾವು ಫೋನ್ ಮಾಡಿದ್ರೆ ನಮ್ಮ ಪೇಷಂಟ್ ಯಾರೇ ಇರ್ಲಿ ಅವ್ರಿಗೆ ನೀವು ಬ್ಲಡ್ ಕೊಡ್ಬೇಕಂತ ಹೇಳಿ ಅವರಲ್ಲಿ ವಾಗ್ದಾನ ಮಾಡಿದಾಗ ಅವ್ರು ಹೇಳಿದ್ರು ನಮ್ಗೆ, ಸರ್ ನೀವು ಕರ್ನಾಟಕದಾಗ ಎಲ್ಲೇ ನಿಮ್ಗೆ ಸಮಸ್ಯೆ ಐತೆ ಅಂದ್ರೂ ಕೂಡ ನಿಮ್ ಪುಟ್ಟಾಗ ನಾವು ಒಬ್ಬರಾಗಿರ್ತೀವಿ, ನಿಮ್ಮ ಸಂಘಕ್ಕೆ ಬೇಕಾದಂತ ಸಲಹೆ ಮಾಡ್ತೀವಿ, ಜೊತೆಗೆ ಪ್ರೇರೇಪಣೆ ಮಾಡ್ತೀವಿ, ತಾವು ಕೂಡ ಇದನ್ನ ಮಾಡಿದ್ರೆ ಬಹಳ ಒಳ್ಳೇದಂತ ವಿಚಾರ ಮಾಡಿದಾಗ ಅವ್ರ ಮುಖಾಂತರ ಮತ್ತು ನಮ್ಮ ಯುವಕರ ಮುಖಾಂತರ ನಾವು ಎಲ್ಲಾ ರೋಗಿಗಳಿಗೆ ಬ್ಲಡ್ ಹೆಲ್ಪ್ ಮಾಡ್ಬೇಕನ್ನೋಂಥ ವಿಚಾರವನ್ನ ಇಟ್ಕೊಂಡು ಈ ಸಂಘವನ್ನು ರಚನೆ ಮಾಡಿವಿ. ಜೊತೆಗೆ ನಾನು ಯುವ ಮಿತ್ರರಿಗೆ ಹೇಳಕ್ ಇಷ್ಟಪಡ್ತೇನೆ, ನಾವು ನಮ್ಮ ಗೆಳೆಯರ ಬಳಗ ನಮ್ಮ ಮನೆಯೊಳಗೆ ಎಲ್ಲರೂ ಬ್ಲಡ್ ದಾನ ಮಾಡ್ತೀವಿ. ನಂದು 37ನೇ ಬಾರಿ ಬ್ಲಡ್ ಡೊನೇಟ್ ಮಾಡ್ತೇನೆ. ನೀವು ಯಾವ ರೀತಿ ರಕ್ತದಾನವನ್ನ ಮಾಡ್ತೀರಿ ಆ ರೀತಿ ನೀವೇನಾಗ್ತೀರಿ ಅಂತ ಹೇಳಿದ್ರೆ ಆಕ್ಟಿವ್ ಆಗಿರ್ತೀರಿ, ನಿಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಜೊತೆಗೆ ಇನ್ನೂ ಏನಾಗೈತೆ ಅಂತ ಹೇಳಿದ್ರೆ ಕೆಲವೊಬ್ರಿಗೆ ನಾವು ಬ್ಲಡ್ ಕೊಟ್ರೆ ವೀಕ್ ಆಕ್ಕಿವಿ ಅಥವಾ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರ್ತಾವ ಅನ್ನೋದೈತೆ. ಅದನ್ನ ದಯವಿಟ್ಟು ತಾವೆಲ್ಲ ಬದಿಗಿದ್ವಿ. ಯಾಕಂದ್ರೆ ಇನ್ನೂ ಮಹಾನ್ ವ್ಯಕ್ತಿಗಳು 100 ಸಲ ಬ್ಲಡ್ ಕೊಡುವಂತವ್ರು ನಮ್ಮ ಕರ್ನಾಟಕದಾಗ ಅದರ. ತಾವು ಕೂಡ ಮುಂದಿನದೊಳಗ ಯಾರಿಗಾದ್ರೂ ನಿಮ್ಮ ಮನ್ಯಾಗ ಫಸ್ಟ್ ಆರಾಮಿಲ್ಲ ಅಂದ್ರೆ ಮೊದ್ಲು ನೀವು ಮನೆಯವ್ರ ಬ್ಲಡ್ ಕೊಡ್ರಿ. ನಿಮಗೆ ಆಗದೆ ಹೋದ್ರೆ ನಮ್ಮ ಸಂಘಕ್ಕೆ ನೀವು ಸಂಪರ್ಕ ಮಾಡ್ರಿ. ಅಂದ್ರೆ ಮಾತ್ರ ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಒಂದು ಹೊಟ್ಟೆ ಹುಟ್ಟಿ ಆ ಹೊಟ್ಟೆಗಿದ್ದವ್ರಿಗೆ ನೀವು ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದ್ರೆ ಅದೊಂದು ಸಾರ್ಥಕ ಆಗತ್ತೆ. ನೀವು ಇಲ್ಲ ಹೆಂಗ ಬ್ಲಡ್ ಕೊಡೋ ಸಂಘ ಐತಿ, ನಾವು ಅವ್ರಿಗೆ ಏನಾದ್ರು ಮಾಡ್ಬೋದು, ಅವ್ರು ಕೇಳ್ಬೋದು ಅನ್ನೋಕ್ಕಿಂತ ಮೊದಲು ತಾವೆಲ್ಲರೂ ಕೂಡ ರಕ್ತದಾನ ಮಾಡೋ ಮೂಲಕ ಜೀವನ ಉಳಿಸಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿ.